ಲೇಖ. ಆ SIಗೆ ಈಗ ಸ್ವಲ್ಪ ವಾಸನೆ ಬರೋಕ್ಕೆ ಶುರುವಾಗಿದೆ ಕಣ. ಆದಿತ್ಯ ನನ್ನ ಕಡೆಯಿಂದ ನಾಪತ್ತೆ ಆಗಿದ್ದಾನೆ ಅಂತ ಗೆಸ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಮದುವೆ ದಿನ ಆದಿತ್ಯ ನಮ್ಮನೆಯಿಂದ ನನ್ನ ಸೆಲ್ಗೆ ಕಾಲ್ ಮಾಡಿರೋದು ಅವನಿಗೆ ಗೊತ್ತಾಗ್ಬೋಗಿದೆ. ನಮ್ಮ ಮನೆ ಕೆಲಸದವನ ಹತ್ರ ಎಲ್ಲ ಡೀಟೇಲ್ಸ್ ತೊಗೊಂಡು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡ್ದ. ಈಗ ನನಗೆ ಪರದಾಡೋ ಸಂದರ್ಭ ಬಂದ್ಬಿಟ್ಟಿದೆ. ಏನು ಮಾಡ್ತೀಯ ನೀ? ಅಲ್ಲ, ಪೊಲೀಸ್ನವರಿಗೆ ಅನುಮಾನ ಬಂತು ಅಂತಂದರೆ ಕೆಲಸ ಮುಗೀತು ಅಂತ ಅರ್ಥ. ಪೂರ್ತಿ ಕಂಡಿಡಿಯೋ ತನಕ ಬಿಡೋದಿಲ್ಲ ಕಣ ಅವರು. ಅದೇ ಈಗ ತಲೆ ಕೆಟ್ಟಿರೋದು. ಈಗಾಗಲೇ ಒಂದು ಸಲ ವಿಚಾರಣೆ ಮಾಡಿದ್ದಾನೆ, ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾನೆ. ನನ್ನ ಮೇಲೆ ಅನುಮಾನ ಹೆಚ್ಚಾಗ್ತಾ ಇದೆ ಅವನಿಗೆ. ಬಿಡೋನಿ, ಹುಷಾರಾಗಿರೋದೇ ವಾಸಿ. ನನ್ನ ಮಾತು ಕೇಳು, ನಿಮ್ಮಣ್ಣ ಆದಿತ್ಯನ ಬಿಟ್ಬಿಡು. ಏನ? ಹ್ಞೂ ಕಣ, ಆದಿತ್ಯನ ಬಿಟ್ಬಿಡು. ಏನು ನನ್ನ ಕೈ ಕೋಳ ತೋರಿಸ್ಬೇಕು ಅಂತ ಸಂಚು ಮಾಡ್ತಿದ್ಯಾ ನೀನು? ಯಾಕೆ? ಮತ್ತಿನ್ನೇನು, ಪೊಲೀಸ್ನವ್ರಿಗೆ ನನ್ನ ಮೇಲೆ ಅನುಮಾನ ಹೆಚ್ಚಾಗಿದೆ. ಈಗ ಈ ಟೈಮ್ನಲ್ಲಿ ನಾನು ಆದಿತ್ಯನ ಬಿಟ್ಟರೆ ನನ್ನ ಮೇಲೆ ಅನುಮಾನ ಇನ್ನೂ ಹೆಚ್ಚಾಗಲ್ವಾ? ನಾನೇ ಈ ಕೆಲಸ ಮಾಡಿರೋದು ಅಂತ ಗೊತ್ತಾಗಲ್ವಾ? ಸುಮ್ಮನೆ ಬಿಡ್ತಾರಾ? ಒದ್ದು ಒಳಗೆ ಹಾಕ್ತಾರಷ್ಟೇ. ಏನು ಹೇಳ್ತಾ ಇದೀಯ ನೀನು? ಆದಿತ್ಯ ನಿನ್ನ ಜೊತೆ ಇದ್ದಷ್ಟು ಅಪಾಯ ನಿನಗೇನೆ ಜಾಸ್ತಿ. ಅಲ್ಲ, ನೀನು ಅವ್ನು ಯಾಕೆ ಕಿಡ್ನಾಪ್ ಮಾಡಿದೆ? ಯಾಕೆ ಅಂತಂದರೆ ನಿಮ್ಮ ಅತ್ತಿಗೆ ಮದುವೆ ಪ್ರಧಾನ್ ಜೊತೆ ಆರಾಮಾಗಿ ಆಗಲಿ ಅಂತ. ಆದ್ರೆ ಆಗಿದ್ದೇನು? ಮದುವೆ ನಿಂತೋಯ್ತು, ನಿನ್ನ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗೋಯ್ತು. ಇವಾಗ ಇನ್ನೂ ಅವ್ನು ಯಾಕೆ ಕೂಡಿಟ್ಕೊಂಡಿದ್ಯಾ? ಅವನಿದ್ದಷ್ಟು ನಿನಗೆ ಅಪಾಯ ಜಾಸ್ತಿ ಆಗಲ್ವಾ? ಮೇಲಿಂದ ಬೇರೆ ಅವನು ಊಟನೂ ಮಾಡ್ತಾ ಇಲ್ಲ, ನೀರು ಕುಡಿತಾ ಇಲ್ಲ. ನಾಳೆ ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಬರ ಮತ್ತೆ ನಿನ್ನ ಕುತ್ತಿಗೆಗೆ. ಹಾಗಂತ ತಕ್ಷಣ ಬಿಡೋಕ್ಕಾಗಲ್ಲ ಕಣೋ. ಬಿಟ್ಟರೆ ನನ್ನ ಹಳ್ಳ ನಾನೇ ತೋಡ್ಕೊಂಡು ಹಾಗೆ. ಮತ್ತೇನು ಮಾಡ್ತೀಯ ನೀ? ಪೊಲೀಸರಿಗೆ ಪೂರ್ತಿ ಮಾಹಿತಿ ಸಿಕ್ಕರೆ ಅಪಾಯ ಜಾಸ್ತಿ ಆಗುತ್ತೆ. ನಮ್ಮ ಅಣ್ಣನ ರಿಲೀಸ್ ಮಾಡ್ತೀನಿ, ಆದರೆ ಈಗಲೇ ಅಲ್ಲ. ಇನ್ನು ಯಾವಾಗ? ಮೊದಲು ಆದಿತ್ಯನ ಕಿಡ್ನಾಪ್ ಮಾಡಿರೋದನ್ನ ಬೇರೆಯವ್ರ ತಲೆ ಮೇಲೆ ಹಾಕಬೇಕು. ಬೇರೆಯವ್ರ ತಲೆ ಮೇಲೆ ಹೇಗೆ ಮಾಡ್ತೀಯಾ? ನಿನ್ನ ಪ್ಲ್ಯಾನೇ ನನಗೆ ಅರ್ಥ ಆಗ್ತಾ ಇಲ್ಲ ಕಣ. ಬೇರೆ ಒಂದು ತಲೆ ಮೇಲೆ ಹಾಕಿದ್ರೆ ಪೊಲೀಸ್ನವರು ಅಲ್ಲಿ ಬೆನ್ನು ಹತ್ತುತ್ತಾರೆ. ಆಗ ನಾನು ಆದಿತ್ಯನ ಬಿಟ್ಟು ಕೈ ತೊಳ್ಕೊಬೋದು. ಅಲ್ಲಿಗೆ ಪ್ರಕರಣ ಮುಚ್ಚಿ ಹೋಗುತ್ತೆ. ಸುಲಭನಾ ನೀ? ಅಲ್ಲ, ಪೊಲೀಸರಿಗೆ ಯಾರ ಮೇಲೆ ಅನುಮಾನ ಬರೋ ಮಾಡ್ತೀಯಾ? ಯಾರ ತಲೆ ಕಟ್ತೀಯಾ? ಯಾರು ಕಿಡ್ನಾಪ್ ಮಾಡಿದಾರೆ ಅಂತ ಪ್ರೂವ್ ಮಾಡ್ತೀಯಾ? ತಲೆ ಓಡಿಸ್ಬೇಕು ಪ್ರಶಾಂತ್. ಇಂಥ ಪ್ರಕರಣನ ತಲೆ ಮೇಲೆ ಹಾಕೋಬೇಕು ಅಂತಲೇ ಕೆಲವು ಬಕ್ರಗಳಿವೆ. ಯಾರದು? ಈಗಾಗಲೇ SI ತಲೆಯಲ್ಲಿ ಹುಳ ಬಿಟ್ಟು ಕಳಿಸಿದ್ದೀನಿ. ಒಂದು, ತೇಜಸ್ವಿನಿ ಮೇಲೆ ಡೌಟ್ ಬರಬೇಕು. ಆದಿತ್ಯ ನಾಪತ್ತೆ ವಿಚಾರದಲ್ಲಿ ತೇಜಸ್ವಿನಿ ಕೈವಾಡ ಇದೆ ಅಂತ ಪೊಲೀಸ್ನವ್ರು ನಂಬಬೇಕು. ಅವರ ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸ್ಬೇಕು. ಪೊಲೀಸ್ನವರು ಯಾರು ಅಂತ ಕಂಡು ಹಿಡಿಯೋ ಅಷ್ಟರಲ್ಲಿ ಅದನ್ನು ಇನ್ನೊಬ್ಬರ ಮೇಲೆ ಹಾಕಬೇಕು. ಇದು ನನ್ನ ಪ್ಲ್ಯಾನ್. ಹೇಗೆ? ಮೊದಲು ಆದಿತ್ಯನ ದಿಕ್ಕು ತಪ್ಪಿಸ್ಬೇಕು. ಕಿಡ್ನ್ಯಾಪ್ ಮಾಡಿರೋದು ಇಂಥವನೇ ಅಂತ ಆದಿತ್ಯ ನಂಬಬೇಕು. ಅವನು ನಂಬಿದ್ರೆ ನಮ್ಮ ದಾರಿ ಸುಲಭ ಆಗುತ್ತೆ. ಯಾರನ್ನ ಬಕ್ರ ಮಾಡಬೇಕು ಅಂತಿದ್ಯಾ?
ಗುಡ್ ಐಡಿಯಾ ನೀ. ಹಲೋ, ಹೇಗಿದ್ದಾನವನು? ಏನೂ ತೊಂದರೆ ಇಲ್ಲಣ್ಣ. ಈಗ ನೀವು ಅವನ ತಲೆ ಕೆಡಿಸ್ಬೇಕು. ಈ ಕಿಡ್ನ್ಯಾಪ್ ಬೇರೆ ಯಾರೋ ಮಾಡಿದ್ದಾರೆ ಅಂತ ಅನ್ನೋದು ಅವನ ತಲೆಗೆ ಹೋಗಬೇಕು. ನೀವು ಮಾತಾಡೋದನ್ನು ಅವನು ನಂಬಬೇಕು. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಆಚೆ ಬರಬಾರ್ದು. ಇಲ್ಲಣ್ಣ. ಈ ಕಿಡ್ನ್ಯಾಪ್ನ ಗೌರವ್ ಪ್ರಧಾನ್ ಮಾಡಿರೋದು ಅಂತ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಅದಕ್ಕೆ ಈಗಲಿಂದ ನೀವು ಪ್ರತಿಯೊಂದಕ್ಕೂ ಗೌರವ್ ಪ್ರಧಾನ್ ಹೆಸರು ಹೇಳ್ತಿರ್ಬೇಕು. ಆಯಿತು ಪ್ರಧಾನ್ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಯಾರು ಫೋನ್ ಮಾಡಿದ್ದು? ನಿನಗ್ಯಾಕೆ? ಅಲ್ಲ, ಯಾರೋ ಪ್ರಧಾನ್ ಸರ್ ಅಂತ ಹೇಳಿದೆ. ಯಾರವರು? ಅವರೇ ನಮ್ಮ ಬಾಸ್. ಯಾರವರು? ಗೌರವ್ ಪ್ರಧಾನ್. ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿಸಿದ್ರು ಅವರು? ಏಯ್, ಅದೆಲ್ಲ ನಿನಗ್ಯಾಕೆ? ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ, ಇಲ್ಲ ಬಾಯಿ ಬಟ್ಟ ತುರ್ಕ್ಬಿಡ್ತೀನಿ. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ನೀವೇ ಇಟ್ಕೊಳ್ಳಿ ನಿಮ್ಮ ಥ್ಯಾಂಕ್ಸ್. ಏಕೆ? ಇನ್ನೇನು ಮದುವೆ ಆಗಿ ಒಂದು 25 ವರ್ಷ ಆಯಿತಾ? ಒಂದಿನಾದರೂ ನನ್ನನ್ನು ಕೂರಿಸಿ ನೀವು ಕಾಫಿ ತಂದುಕೊಟ್ಟಿದ್ದೀರಾ? ಆಹಾ, ಬರೀ ನಾವು ನಿಮಗೆ ಸೇವೆ ಮಾಡೋದೇ ಆಗೋಯ್ತು. ಒಂದು ಚೂರಾದರೂ ಕಟ್ಟಿಸಿ ಬೇಡವಾ? ಅದೇನು ಹೆಂಗೆ ಗಂಡಸ್ರಪ್ಪ ನೀವಂತೂ. ಅಲ್ಲ, ನೀವು ಹೇಗೆ ಗೊತ್ತಾ, ನಾವೆಲ್ಲ ನಮ್ಮ ಹತ್ರ ಎಲ್ಲ ಸೇವೆ ಮಾಡಿಸ್ಕೊಂಡ್ಬಿಡ್ತೀರಾ, ಕಡೆಯಲ್ಲಿ ನನ್ನ ಯಶಸ್ಸಿಗೆ ನನ್ನ ಹೆಂಡತಿನೇ ಕಾರಣ ಅಂತ ಒಂದು ಟ್ಯಾಗ್ ಅಂಟಿಸ್ಬಿಡ್ತೀರಾ. ಇಷ್ಟ ಆಗೋಯ್ತು ನಿಮ್ಮ ಹಣೆ ಬರ. ಏನು ಬೆಳಗ್ಗೆ ಕಾಫಿ ಮೇಲೆ ದೂರ ಹಾಕೊಂಡು ಜಗಳ ತೆಗಿತಾ ಇದೆಯಾ? ಅದಕ್ಕೆ ಯಾಕೆ ಇಷ್ಟೆಲ್ಲ ಮಾತಾಡಬೇಕು? ನಾಳೆ ಬೆಳಗ್ಗೆ ನಾನೇ ಕಾಫಿ ತಂದು ಕೊಡ್ತೀನಿ ನಿಮಗೆ, ಓಕೆನಾ? ನೋಡೋಣ. ರೀ, ಸಿಗರೇಟ್ ವಾಸನೆ ಬರ್ತಾ ಇದೆ. ಸಿಗರೇಟ್ ವಾಸನೆ? ಯಾರು ಸೇತಾ ಇದ್ದಾರೆ? ನಾನೇ. ನೀವಾ? ಅಲ್ಲ ಜಯಶ್ರೀ, ನಮ್ಮಲ್ಲಿ ಸಿಗರೇಟ್ ಸೇದೋರು ಯಾರಿದ್ದಾರೆ? ಏನು ಹೇಳಿ ನಿನ್ನ ಮಾತಿಗೆ? ಅದಕ್ಕೆ ನಾನು ಕೇಳ್ತಾ ಇರೋದು ಯಾರು ಅಂತ. ಇವು ತುಂಬ ವಾಸನೆ ಬರ್ತಾರೆ, ನನ್ನ ಕೈಲಿ ಆಗ್ತಾ ಇಲ್ಲ. ಇಲ್ಲಿ ನೋಡೋಣ ಬನ್ನಿ. ರೀ, ಈ ಕಡೆಯಿಂದ ಹೊಗೆ ಬರ್ತಿದೆ ನೋಡಿ. ಇಲ್ಲೇ ಯಾರೋ ಸೇತಾ ಇರಬೇಕು. ಯಾರಿರ್ಬೋದು ಜಯಶ್ರೀ? ಏನಮ್ಮ? ನೋಡೆ, ನಮ್ಮನೇಲಿ ಯಾರು ಸಿಗರೇಟ್ ಸೇತಾ ಇದ್ದಾರೆ. ನಿನ್ನ ಪ್ರೇಮ್ ಫ್ರೆಂಡಾ? ಇರಬಹುದಮ್ಮ.
ಏನು ಪ್ರೇಮ್ ನೀನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ. ನಿನ್ಗೆ ಯಾವುದೇ ದುರಭ್ಯಾಸ ಇಲ್ಲ ಅಂತ ಎಷ್ಟು ಹೆಮ್ಮೆ ಪಟ್ಕೋತಾ ಇದ್ವಿ ನಾವು. ನೀನು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಯಾ? ನಾನೇನು ಮಾಡಿದೆ ಆಂಟಿ? ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅನ್ಕೊಂಡ್ಬಿಟ್ಯಾ? ಸಿಗರೇಟಾ? ನಾನಾ ಆಂಟಿ? ಖಂಡಿತವಾಗ್ಲೂ ಇಲ್ಲ. ನೀನಲ್ವಾ? ಮತ್ತು ಇನ್ಯಾರಲ್ಲಿ ಸೇರ್ತಾ ಇದ್ದಿದ್ದು ಸಿಗರೇಟು? ಅವನೇ ಅಂಕಲ್, ನನ್ನ ಫ್ರೆಂಡ್ ಯೋಗಿ. ಅವನಿಗೆ ಈ ಥರದ್ದೆಲ್ಲ ಚಟಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ ಆಂಟಿ. ಓ, ಅವಂದ ಈ ಕೆಲಸ? ಹೌದು ಅಂಕಲ್, ಐ ಆಮ್ ರಿಯಲಿ ಸಾರಿ. ನೋಡು ಪ್ರೇಮ್, ನಮ್ಮನೇಲಿ ಯಾರಿಗೂ ಇಂಥ ದುರಭ್ಯಾಸ ಇಲ್ಲ. ಇಂಥವ್ರನ್ನೆಲ್ಲ ಯಾಕೆ ಮನೆಗೆ ಸೇರಿಸ್ಕೋಬೇಕು ಹೇಳೋ? ನಿನ್ನ ಒಳ್ಳೆ ಫ್ರೆಂಡ್ಸು ಎಷ್ಟು ಜನ ಬೇಕಾದರೂ ಬರಲಿ, ಎಷ್ಟು ದಿನ ಬೇಕಾದರೂ ನಮ್ಮ ಮನೇಲಿರಲಿ, ನಾವು ನೋಡ್ಕೋತೀವಿ. ಅದರಿಂದ ದುರಭ್ಯಾಸ ಇರೋರನ್ನ ಮಾತ್ರ ಮನೆಗೆ ಸೇರಿಸ್ಕೋಬಾರ್ದು. ತುಂಬ ಹಿಂಸೆ ಆಗುತ್ತೆ. ಎಷ್ಟು ದಿನ ಇರ್ತಾನಂತೀವನು? ಅಮ್ಮ, ಇದು ಪ್ರೇಮ್ಗೂ ಇಕ್ಕಟ್ಟಿನ ವಿಚಾರ ಅಲ್ವಾ? ಅವ್ರ ಫ್ರೆಂಡ್ನ ಯಾವಾಗ ಹೋಗ್ತೀಯಾ ಅಂತ ಅವ್ರು ಹೇಗೆ ಕೇಳ್ತಾರೆ? ಹೋಗು ಅಂತ ಕತ್ತಿಡಿದು ತಳ್ಳೋಕ್ಕೂ ಆಗಲ್ಲ. ಪ್ರೇಮ್ ಪರಿಸ್ಥಿತಿನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೋಡು ಪ್ರೇಮ್, ಒಳ್ಳೆ ರೀತಿಯಲ್ಲಿ ಅವ್ನಿಗೆ ಹೇಳಿ ಕಳಿಸ್ಬಿಡು. ಈ ರಗಳೆ ಎಲ್ಲ ಬೇಡವೇ ಬೇಡ. ಸಾರಿ ಅಂಕಲ್, ನನ್ನಿಂದ ನಿಮಗೆ ಸುಮ್ಮನೆ ಕಿರಿಕಿರಿ ಆಗ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ನಿನ್ನ ಮುಖ ನೋಡ್ಕೊಂಡು ಇದೆಲ್ಲ ಸಹಿಸ್ಕೋತಾ ಇದ್ದೀವಿ ಪ್ರೇಮ್. ನೀನು ಅವನಿಗೆ ಸ್ವಲ್ಪ ಹೇಳು, ಈ ಮನೇಲಿ ಸಿಗರೇಟ್ ಸೇದೋದೆಲ್ಲ ಮಾಡಬಾರ್ದು ಅಂತ. ಸರಿ ಆಂಟಿ. ಹಲೋ ಸರ್, ಆಫೀಸ್ನಲ್ಲೇ ಮಾತಾಡ್ಬೋದಿತ್ತಲ್ಲ, ಇಲ್ಲೇ ಕರ್ಸಿದ್ರಿ? ಇಲ್ಲ, ಅಲ್ಲಿ ಮಾತಾಡೋದಕ್ಕಾಗೋದಿಲ್ಲ, ಅದಕ್ಕೆ ಹೊರಗಡೆ ಕರೆಸಿದ್ದೀನಿ. ಮಿಸ್ಟರ್ ಪ್ರಧಾನ್, ನಿಮ್ಮಿಂದ ಕೆಲವೊಂದು ಮಾಹಿತಿಗಳು ಬೇಕಾಗಿತ್ತು. ಹೇಳಿ ಸರ್. ನಿಮಗೆ ತೇಜಸ್ವಿನಿ ಅವ್ರು ಹೇಗೆ ಪರಿಚಯ? ತೇಜಸ್ವಿನಿ ಮತ್ತು ನಾನು ಸುಮಾರು ವರ್ಷದಿಂದ ಒಂದೇ ಪ್ರೊಫೆಷ್ನಲ್ ಇರೋರು, ಹಾಗಾಗಿ ಪರಿಚಯ. ಆಮೇಲೆ ಅವರು ನನ್ನ ವರ್ತಮಾನ ಪತ್ರಿಕೆಗೆ ಡೆಪ್ಯೂಟಿ ಎಡಿಟರ್ ಆಗಿ ಜಾಯ್ನ್ ಆದರು. ಆಮೇಲೆ ಚಿತ್ರಲೇಖ ಮತ್ತು ವರ್ತಮಾನ ಎರಡೂ ಮರ್ಜ್ ಆಯಿತು. ಈಗಲೂ ಹಾಗೆ ನಡೀತಾ ಇದೆ. ಅಂದರೆ ನಿಮಗೆ ಆದಿತ್ಯ ಅವ್ರು ಗೊತ್ತಿರಲಿಲ್ಲ? ಇಲ್ಲ ಸರ್, ಅದೇ ಅನಾಹುತ ಆಗಿತ್ತು. ಅವರು ಆದಿತ್ಯ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ 3 ವರ್ಷದಿಂದ ಅವ್ರನ್ನ ಆಶ್ರಮದಲ್ಲಿ ನೋಡ್ತಾ ಇದ್ದೆ. ಆದರೆ ಇವರೇ ತೇಜಸ್ವಿನಿ ಗಂಡ ಆದಿತ್ಯ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಮಿಸ್ಟರ್ ಪ್ರಧಾನ್, ನಿಮ್ಮ ಮತ್ತು ತೇಜಸ್ವಿನಿ ಮಧ್ಯೆ ಏನಾದರೂ ಪ್ರೀತಿ ಗೀತಿ ಇತ್ತಾ? ಖಂಡಿತ ಇಲ್ಲ ಸರ್. ಹೇಳಿ ಕೇಳಿ ನಾನು ವಿಡೋಯರ್. ತೇಜಸ್ವಿನಿ ಕೂಡ ಅವ್ರ ಗಂಡ ತೀರ್ಕೊಂಡಿದ್ದಾರೆ ಅಂತ ನಂಬ್ಕೊಂಡಿದ್ರು. ಹೀಗಾಗಿ ದೊಡ್ಡವರೆಲ್ಲ ಸೇರಿ ನಮ್ಮಿಬ್ಬರು ಮದುವೆ ಫಿಕ್ಸ್ ಮಾಡಿದ್ರು. ಆಮೇಲೆ ನಡೆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ. ಆದರೆ ಅಷ್ಟು ದಿನ ಆಶ್ರಮದಲ್ಲೇ ಇದ್ದ ಆದಿತ್ಯ ನಿಮ್ಮ ಮತ್ತು ತೇಜಸ್ವಿನಿ ಮದುವೆ ದಿನಾನೇ ತಪ್ಪಿಸ್ಕೊಂಡ ಅಂತಂದರೆ ವಿಚಿತ್ರ ಅಂತ ಅನ್ಸಲ್ವಾ? ಅದು ನನಗೂ ಅರ್ಥ ಆಗಲಿಲ್ಲ ಸರ್. ಮದುವೆ ಹಿಂದಿನ ದಿವಸನೇ ಅವ್ರಿಗೆ ಮೆಮೊರಿ ಬರೋಕ್ಕೆ ಶುರುವಾಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಮದುವೆ ದಿವಸನೇ ಅವ್ರ ಆಶ್ರಮ ಬಿಟ್ಟು ಹೊರಗೋಗಿದ್ದಾರೆ. ಅದು ಯಾರಿಗೂ ಗೊತ್ತಾಗಿಲ್ಲ. ಅವ್ರ ಆಶ್ರಮದಲ್ಲೇ ಇದ್ದರೆ ನಿಮ್ಮ ಮದುವೆ ತಪ್ಪೋಗುತ್ತೆ ಏನಾದರೂ ಭಯ ಇತ್ತಾ? ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗ್ತಿಲ್ಲ ಸರ್. ಅಲ್ಲ, ಈಗಲೂ ನಮ್ಮ ಮದುವೆ ಮುರಿದೋಗಿದೆ. ಆದರೆ ಅದಕ್ಕೆ ನನಗೆ ವಿಷಾದ ಇಲ್ಲ. ಇನ್ಫ್ಯಾಕ್ಟ್ ನಾನೇ ತೇಜಸ್ವಿನಿ ಅವರಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ದೀನಿ. ಆದರೆ ನೀವು ಹೇಳೋದು ನೋಡಿದ್ರೆ ಆದಿತ್ಯನ ನಾನೇ ನಾಪತ್ತೆ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಾ. ಹಾಗಲ್ಲ, ಒಂದು ಅನುಮಾನ ಅಷ್ಟೇ. ಅನುಮಾನ ಬೇಡ ಸರ್. ಅಲ್ಲ, ಅವರಿಬ್ರು ಗಂಡ ಹೆಂಡತಿ ಒಂದಾದರೆ ನನಗೇನು ನಷ್ಟ? ಅವರು ಒಂದಾಗೋದನ್ನು ತಪ್ಪಿಸೋದಕ್ಕೆ ನಾನು ಆದಿತ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡಲಾ? ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಸರ್. ಇನ್ಫ್ಯಾಕ್ಟ್ ನನಗೆ ಮದುವೆನಲ್ಲಿ ಮೊದಲು ಆಸಕ್ತಿನೇ ಇರಲಿಲ್ಲ. ಅಂಥದ್ರಲ್ಲಿ ಆದಿತ್ಯ ಅವ್ರನ್ನ ನಾಪತ್ತೆ ಮಾಡಿ ತೇಜಸ್ವಿನಿ ಅವ್ರನ್ನ ಮದುವೆ ಆಗಕ್ಕೆ ಹೊರಡ್ಲಾ ನಾನು?
ಹಲೋ, ಅಣ್ಣ ನಾನು ಯಾರು? ಅಣ್ಣ ನಾನಣ್ಣ ನಿಮ್ಮ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಪಾರ್ಟಿ ಸೇಫ್ ಆಗಿದ್ದಾನಣ್ಣ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಯಾರು ನೀವು? ಏನಣ್ಣ ನಾನು ಯಾರು ಗೊತ್ತಿಲ್ವಾ? ಅದೇನಪ್ಪ, ಯಾರು? ಯಾಕಣ್ಣ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಪಕ್ಕದಲ್ಲಿ ಯಾರಾದರೂ ಇದ್ದಾರಣ್ಣ? ಅಣ್ಣ ಅದು ಪಾರ್ಟಿಗೆ ಈಗ ತಾನೇ ಊಟ ಕೊಟ್ಟೆ, ಅದಕ್ಕೆ ಫೋನ್ ಮಾಡ್ದಣ್ಣ. ತಿಂದ ಅವನು. ರೀ ಇಡ್ರಿ ಫೋನು, ಸಾಕು. ಪ್ರಧಾನ್, ಯಾರ್ದು ಫೋನ್ ಕಾಲು? ಯಾರೋ ಗೊತ್ತಿಲ್ಲ ಸರ್, ಯಾವುದೋ ರಾಂಗ್ ಕಾಲ್. ಯಾರಿಗೋ ಮಾಡೋ ಕಾಲ್ನ ನನಗೆ ಮಾಡಿ ಅದು ಇದು ಅಂತ ಕತೆ ಹೇಳ್ತಾರೆ. ಸೆನ್ಸೇ ಇರಲ್ಲ ಈ ಜನಗಳಿಗೆ. ಓಕೆ ಮಿಸ್ಟರ್ ಪ್ರಧಾನ್, ಆದಿತ್ಯ ಅವ್ರನ್ನ ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ನಿಮ್ಗೇನಾದ್ರು ಅನುಮಾನ ಇದೆಯಾ? ಇಲ್ಲ ಸರ್, ಖಂಡಿತ ಗೊತ್ತಿಲ್ಲ. ನನಗೆ ಪತ್ರಿಕೆ ವಿಚಾರ ಬಿಟ್ಟರೆ ಬೇರೆ ವಿಷಯಗಳು ಗೊತ್ತಾಗೋದೇ ಇಲ್ಲ. ಇನ್ಫ್ಯಾಕ್ಟ್ ತೇಜಸ್ವಿನಿ ಮತ್ತು ನನ್ನ ಮದುವೆ ನಡಿಬೇಕಾದ್ರೆ ಆದಿತ್ಯ ಅವರ ಫೋಟೋ ನೋಡಿ ಆ ಮದುವೆ ನಿಲ್ಲಿಸಿದ್ದೆ ನಾನು. ಬೇಕಾದರೆ ಮನೆಯವ್ರನ್ನೇ ಕೇಳಿ ನೋಡಿ. ಹಾಗೆ ಮದುವೆನೇ ಆಗಬೇಕು ಅನ್ನೋ ಹಾಗಿದ್ದಿದ್ರೆ ನಾನು ಆಶ್ರಮದಲ್ಲಿ ಯಾಕೆ ಮದುವೆ ಆಗಬೇಕಾಗಿತ್ತು? ಬೇರೆ ಎಲ್ಲಾದರೂ ಆಗಿದ್ದಿದ್ರೆ ಈ ಅವಾಂತರನೇ ಇರ್ತಿರ್ಲಿಲ್ಲ ಅಲ್ವಾ? ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್. ತೇಜಸ್ವಿನಿ ಮತ್ತು ನನ್ನ ಮಧ್ಯೆ ಒಳ್ಳೆ ಗೌರವ ಇದೆ. ನಾವಿಬ್ಬರು ಕ್ರಿಮಿನಲ್ಸ್ ಅಲ್ಲ. ದಯವಿಟ್ಟು ನಮ್ಮನ್ನು ನಂಬಿ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಪ್ರಧಾನ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ನಿಮ್ಮನ್ನು ಹೇಳಿ ಕಳಿಸ್ತೀನಿ. ತನಿಖೆಯಲ್ಲಿ ಇವೆಲ್ಲ ಅನಿವಾರ್ಯ.